ಅಂದಿನಿಂದ ಇಂದಿನವರೆಗೆ 600 ವರ್ಷಗಳಿಂದ ಅನೂಚಾನವಾದ ಪರಂಪರೆ ಬಂದಿದೆ. ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ವಚನಗಳ ಆಧಾರದ ಮೇಲೆ ಎಲ್ಲ ಸಿದ್ಧಾಂತವನ್ನ ಕಟ್ಟುವಂತಹ ಪರಂಪರೆಯನ್ನ ವಿದ್ಯಾಧಿರಾಜರನ್ನ ಆರಂಭ ಮಾಡಿಕೊಂಡು ಶ್ರೀಪಾದರಾಜರು, ವ್ಯಾಸರಾಜರು ಮೊದಲಾದ ಎಲ್ಲ ಮಹನೀಯರು ಅದನ್ನ ಅನುಸರಣೆ ಮಾಡ್ತಾ ಬಂದಿದ್ದಾರೆ. ಇಷ್ಟಿದ್ರೂ ಕೂಡ ಇವತ್ತಿಗೂ ಏನೋ ಒಂದ್ 2 ಅಕ್ಷರಗಳನ್ನ ಓದಿದ ಟೀಕಾಕೃತ್ಪಾದರು ಬರೆದ ಈ ಮಾತು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಇದು ಅಷ್ಟು ಸರಿ ಇಲ್ಲ, ಇದು ಹೀಗಾದ್ರೆ ಪರವಾಗಿಲ್ಲ, ಇದು ಹೀಗಿರಬೇಕು ಹಾಗಿರಬೇಕು ಅನ್ನುವ ಧ್ವನಿಗಳು ಅಲ್ಲಲ್ಲಿ ಕೇಳಿ ಬರ್ತವೆ ಅಂತಂದ್ರೆ ಇದು ಶೋಚನೀಯವಾದಂತಹ ಸ್ಥಿತಿ. ಈ ತರಹದ ಯಾವ ವ್ಯಕ್ತಿಗತವಾದ ನಿಂದೆ ಅಲ್ಲ, ಆ ಎಲ್ಲ ವ್ಯಕ್ತಿಗಳು ನಮ್ಮ ಅತ್ಯಂತ ಅಭಿಮಾನಕ್ಕೆ ಪಾತ್ರರು. ಆದರೆ ವೈಚಾರಿಕವಾದ ಹಿನ್ನೆಲೆಯಲ್ಲಿ ಮಾತ್ರ ಮಾತನಾಡುವುದಾದರೆ ನೀವೆಲ್ಲ ವಿದ್ಯಾರ್ಥಿಗಳು ಇಷ್ಟು ಶ್ರದ್ಧೆಯಿಂದ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ಅಧ್ಯಯನ ಮಾಡಿದವರು, ನಿಮಗೆ ಚಿಂತನೆ ಹೇಳಿದಂತಹ ಒಬ್ಬೊಬ್ಬ ಅಧ್ಯಾಪಕರಿಗೆ ಕೃತಜ್ಞತೆಯನ್ನು ಹೇಳಿದ್ದೀರಿ, ಬಹಳ ಸಂತೋಷ. ಪಾಠ ಹೇಳಿದ ಗುರುಗಳಿಗೆ ಇಬ್ಬರಿಗೂ ಕೃತಜ್ಞತೆಯನ್ನು ಹೇಳಿದ್ದೀರಿ, ಬಹಳ ಸಂತೋಷ. ಆದರೆ ಇಷ್ಟೆಲ್ಲ ಪಾಠ ಪ್ರವಚನವನ್ನ ನಡೆದು ಇವತ್ತು ಮಧ್ವ ಸಿದ್ಧಾಂತ ಈ ಮಟ್ಟಕ್ಕೆ ಉಳಿಯುವಂತಹ ದೊಡ್ಡ ಪರಮಾನುಗ್ರಹವನ್ನ ಮಾಡಿದ ಮಹಾನುಭಾವರು ಶ್ರೀಮದ್ ಟೀಕಾಕೃತ್ಪಾದರು. ಯಾವ ಸ್ವಾರ್ಥ ಇಲ್ಲದೆ ಎರಗೋಳದಂತಹ ಗುಹೆಯಲ್ಲಿ ಕುಳಿತು ನೋಡ್ತಾ ಇದ್ದೀರಿ. ನಿಮಗೆ 10 20 ಪುಸ್ತಕಗಳಿದ್ರೆ ನಿಮಗೆ ಸಾಕಾಗ್ತಾ ಇಲ್ಲ. ಈ ಟಿಪ್ಪಣಿ, ಆ ಟಿಪ್ಪಣಿ, ಆ ಭಾಷ್ಯ, ಅದ್ವೈತ, ವಿಶಿಷ್ಟಾದ್ವೈತ, ಜೈನ, ಬೌದ್ಧ, ಚಾರ್ವಾಕ, ಅದರಲ್ಲಿಯ ಟೀಕಾ ಟಿಪ್ಪಣಿಗಳು, ಪ್ರಾಚೀನ, ಮಧ್ಯಯುಗೀನ, ಅರ್ವಾಚೀನ. ಟೀಕಾಕೃತ್ಪಾದರು ಅವತಾರ ಮಾಡಿದಾಗ ಅದಕ್ಕಿಂತಲೂ ಪೂರ್ವದಲ್ಲಿ ಇರುವಂತಹ ಎಷ್ಟು ವಾದಗಳಿತ್ತೋ ಆ ಎಲ್ಲ ವಾದಗಳ ಮೂಲ ಟೀಕಾ ಟಿಪ್ಪಣಿಗಳ ಮೂಲೆಗಳಲ್ಲಿರುವ ವಿಷಯಗಳನ್ನ ತೆಗೆದುಕೊಂಡು ಬಂದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯದಿಂದ ಅದಕ್ಕೆ ಹೇಗೆ ಉತ್ತರ ಅಂತ ತೋರಿಸಿಕೊಟ್ಟಂತಹ ದೊಡ್ಡ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತಂತಹ ಬಹಳ ದೊಡ್ಡ ಸೇನಾ ನಾಯಕರು ಶ್ರೀಮದ್ ಟೀಕಾಕೃತ್ಪಾದರು. ಏನಾಗಾಹಿ ಸಮಸ್ತ ಶಾಸ್ತ್ರಪುತನ ರತ್ನಾಕರೋ ಲೀಲಯ ಏನಾಖಂಡಿ ಕುವಾದಿ ಸರ್ವ ಸುಘಟ ಸ್ತೋಮೋ ವಚಸ್ಸಾಯಕೈ ಏನಾಸ್ಥಾಪಿತ ಮಧ್ವಶಾಸ್ತ್ರ ವಿಜಯ ಸ್ತಂಭೋಧರಾ ಮಂಡಲೆ ತಂ ಸೇವೆ ಜಯತೀರ್ಥ ವೀರ ಮನುಷ್ಯಂ ಮಧ್ವಾಕ್ಯ ರಾಜಾದರತಂ. ಅಂತಹ ಶ್ರೀಮದ್ ಟೀಕಾಕೃತ್ಪಾದರ ಬಗ್ಗೆ ಅಲ್ಲದ ಸಲ್ಲದ ಮಾತುಗಳನ್ನ ಸಹಜವಾಗಿ ಹಗರಾಗಿ ಮಾತನಾಡುವಂತಹ ವಾತಾವರಣ ಬೆಳೀತಾ ಇದೆ ಅಂದ್ರೆ ಎಂತಹ ಶೋಚನೀಯವಾದ ಸಂಗತಿ. ನೀವು ಟೀಕಾಕೃತ್ಪಾದರಿಗೆ ಬಹಳ ಕೃತಜ್ಞತೆಗಳು ಅಂತ ಹೇಳುವುದು ಬೇಡ. ನೀವೇನಾದರೂ ಅಧ್ಯಯನ ಮಾಡಿದಂತಹ ಈ ದೊಡ್ಡ ಸೇವೆಗೆ ವಿದ್ಯಾಪೀಠಕ್ಕೆ ಪ್ರವೇಶ ಮಾಡಿದಾಗಿನಿಂದ ಇವತ್ತಿನವರೆಗೆ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳನ್ನ, ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡಿದಂತಹ ಈ ಒಂದು ಉಪಕಾರ ಅಲ್ಲ, ನಮ್ಮ ಅನಾದಿ ಅನಂತ ಕಾಲದೊಳಗೆ ಶ್ರೀಮದ್ ಆಚಾರ್ಯರ ಅನುಗ್ರಹ ಉಪಕಾರ ನಮಗೆ ಬೇಕು. ಅಂತಹ ಅನಂತ ಉಪಕಾರ ಮಾಡುವಂತಹ ಶ್ರೀಮದ್ ಆಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿ ಅವರಿಗೇನಾದರೂ ಕೃತಜ್ಞತೆಗಳನ್ನು ಹೇಳಬೇಕು ಅಂದ್ರೆ ಈ ಕೃತಜ್ಞತೆಯನ್ನು ಹೇಳಿ ಈ ರೂಪದಲ್ಲಿ ಧನ್ಯವಾದಗಳು ಅಂತ ಕೈ ಜೋಡಿಸುವುದು ಬೇಡ. ಉಸಿರು ಇರೋವರೆಗೆ, ದೇಹದೊಳಗೆ ರಕ್ತದ ಹನಿ ಇರೋವರೆಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ, ವೇದವ್ಯಾಸದೇವರ, ಶ್ರೀಮದ್ ಆಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ, ವ್ಯಾಸರಾಜರ ಎಲ್ಲ ಮಹನೀಯರ ಏನು ಗ್ರಂಥಗಳಿವೆ, ಕೃತಿಗಳಿವೆ, ಅವುಗಳ ಮೇಲೆ ಬಂದ ಆಕ್ಷೇಪಗಳಿಗೆ ಸರಿಯಾದ ಸಮಾಧಾನವನ್ನು ನಾವು ಕೊಡ್ತೇವೆ, ತಿಳಿದುಕೊಳ್ತೇವೆ. ಮನಸ್ಸಿನಲ್ಲಿ ಕಿಂಚಿತ್ತೂ ಈ ಮಹಾಜ್ಞಾನಿಗಳ ಬಗ್ಗೆ ತಪ್ಪು ಭಾವನೆಯನ್ನ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳೋದಿಲ್ಲ ಅಂತ ಒಂದು ಪ್ರತಿಜ್ಞೆಯನ್ನ ಮಾಡಿ, ಆ ಪ್ರತಿಜ್ಞೆಯೇ ದೊಡ್ಡದಾದ ನೀವು ಸಮರ್ಪಣೆ ಮಾಡುವಂತಹ ಕೃತಜ್ಞತೆ. ಇನ್ನೇನು ಬೇಕಾಗಿ ಆ ಪ್ರತಿಜ್ಞೆ ಇರಲಿ. ಧಾವನ್ ನಿಮೀಲ್ಯವ ನೇತ್ರೇ ನ ಸ್ಖಲೇನ್ನ ಪತೇದಿಹ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮದ್ ಟೀಕಾಕೃತ್ಪಾದರ ಏನೊಂದು ಅಕ್ಷುಣ್ಣವಾದಂತಹ ಮಾರ್ಗ ಇದೆ. ಈ ಮಾರ್ಗದಲ್ಲಿ ಕಣ್ಣು ಮುಚ್ಚಿ ಓಡಿದರೂ ಕೂಡ ಬೀಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾರ್ಗ ಇದೆ ಶ್ರೀಮದಾಚಾರ್ಯರ ಮಾರ್ಗ, ಶ್ರೀಮದ್ ಟೀಕಾಕೃತ್ಪಾದರ ಹಾಕಿಕೊಟ್ಟ ಮಾರ್ಗ ಅಂತ ಭಾವನೆಗೆ ಪರಿವಶರಾಗಿ ಕೆಲವರೆಲ್ಲ ಹೇಳೋದುಂಟು, ಎಮೋಷನಲ್ ಆಗಬೇಡಿ ಅಂತ. ಯಾವುದೋ ಒಂದು ದಾರಿಯಲ್ಲಿ ಹೋಗುವ ಸುದ್ದಿಯನ್ನು ನೋಡಿ ಎಮೋಷನಲ್ ಆಗಬೇಡಿ ಅಂದ್ರೆ ನಡೆಯುತ್ತೆ. ನಿಮ್ಮ ತಂದೆ ತಾಯಿಗಳಿಗೇನೆ ಮನಸ್ಸಿಗೆ ಬಂದಂತೆ ಬೈದು ಅವಮಾನವನ್ನ ಮಾಡಿ ಬೀದಿಗೆ 4 ಜನರು ಎಳೆದಾಗ ಎಮೋಷನಲ್ ಆಗಬೇಡಿ ಅಂದ್ರೆ ಆಗದೇ ಇರ್ತೀರಾ? ನಮ್ಮ ತಂದೆ ತಾಯಿ ಮಾಡಿದ ಉಪಕಾರ ಒಂದು ಜನ್ಮದ್ದು. ಮೋಕ್ಷದಲ್ಲಿಯೂ ನಮಗೆ ಇಂತಹ ತತ್ವಜ್ಞಾನ ಕೊಟ್ಟ ಗುರುಗಳ ಋಣವನ್ನ ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶ್ರೀಮದ್ ಆಚಾರ್ಯರಂತೂ ಮುಕ್ತ ಬ್ರಹ್ಮರಾದ ಮೇಲೆ ನಮ್ಮೊಳಗೆ ಅಂತರ್ಯಾಮಿಗಳಾಗಿಯೇ ಇದ್ದು ಅನುಗ್ರಹ ಮಾಡುವ ಮಹಾನುಭಾವರು. ಟೀಕಾಕೃತ್ಪಾದರು ತತ್ವಜ್ಞಾನವನ್ನ ಕೊಡುವ ಮೂಲಕ ಅಂತಹ ಅಪರೋಕ್ಷ ಜ್ಞಾನ
ದ್ವಾರ ಮೋಕ್ಷವನ್ನ ಕೊಡುವುದಕ್ಕೆ ಕಾರಣರಾದವರು. ಅಂಥವರ ಉಪಕಾರವನ್ನ ಅನಂತ ಜನ್ಮಗಳನ್ನು ಎತ್ತಿದ್ರು ನಾವು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವರ ಬಗ್ಗೆ ಏನಾದರೂ ಮಾತನಾಡಿದಾಗ ಎಮೋಷನಲ್ ಆಗಲೇಬೇಕು. ಕೇವಲ ಎಮೋಷನಲ್ ಆಗಬಾರದು, ರ್ಯಾಷನಲ್ ಆಗಿ ಅದಕ್ಕೆ ಉತ್ತರವನ್ನು ಕೊಟ್ಟು ಮನಸ್ಸಿನ ಭಾವನೆಯಿಂದ ನಾವು ಅದನ್ನು ನೊಂದುಕೊಳ್ಳಬೇಕು. ಅಂದ್ರೆ ನಮ್ಮ ಸಾಧನೆ ಪಕ್ವ ಆಗಿದೆ ಅಂತ ಅರ್ಥ. ನಾವು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಚೆನ್ನಾಗಿ ಮಾಡಿದ್ದೇವೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಸರ್ವಮೂಲ ಗ್ರಂಥವನ್ನ ನೀಡಿದ ಶ್ರೀಮದ್ ಆಚಾರ್ಯರ, ಟೀಕಾಗ್ರಂಥಗಳನ್ನು ನೀಡಿದ ಟೀಕಾಕೃತ್ಪಾದರ, ವ್ಯಾಸರಾಜಾದಿ ಸಮಸ್ತ ಮಹಾನುಭಾವರ ಗ್ರಂಥಗಳ ಬಗ್ಗೆ ಬರುವ ಆಕ್ಷೇಪಗಳಿಗೆ ಸರಿಯಾದ ಉತ್ತರವನ್ನ ಕೊಡುವ ಸೇವೆಯನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ತೇವೆ. ಸಹಜವಾಗಿ ಆಕ್ಷೇಪಗಳನ್ನ ಕಿವಿಯಿಂದ ಕೇಳಿ ಬಿಡೋದು ಅಥವಾ ನಂಬೋದು ಅಲ್ಲವೇ ಅಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತೇವೆ ಎನ್ನುವ ಪ್ರತಿಜ್ಞೆಯನ್ನು ಮಾಡಿ ಇಲ್ಲಿ ವಿಶ್ವಪ್ರಸನ್ನ ತೀರ್ಥರು ಸಾಕ್ಷಿಯಾಗಿದ್ದಾರೆ. ವಿಶ್ವೇಶ ತೀರ್ಥರು ಸಾಕ್ಷಿಯಾಗಿದ್ರು, ಅದಕ್ಕೆ ಸಾಕ್ಷಿಗಳಾಗಿ ಅನೇಕ ವಿದ್ವಾಂಸರಿಲ್ಲಿದ್ದಾರೆ. ಅನೇಕ ಹಿರಿಯ ವಿದ್ವಾಂಸರು, 60ಕ್ಕೂ ಮೀರಿದ ಅನೇಕ ವಿದ್ವಾಂಸರಿದ್ದಾರೆ. ತರುಣರು ಅನೇಕ ಜನ ಇದ್ದಾರೆ. ಇವರೆಲ್ಲರ ಸಾಕ್ಷಿಯಾಗಿ, ಅವರೆಲ್ಲರೂ ನನಗೆ ಸಂವಾದಿಯಾಗಿದ್ದಾರೆ. ಅವರೆಲ್ಲರ ಸಾಕ್ಷಿಯಾಗಿ ಅವರ ಸಂವಾದದೊಂದಿಗೆ ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ. ನೀವೆಲ್ಲ ಚೆನ್ನಾಗಿ ಗಮನಿಸಿ ಮಕ್ಕಳೇ. ಇದು ಕೇವಲ ಅಭಿಮಾನದಿಂದ ಹೇಳುವಂತಲ್ಲ, ಚಾಲೆಂಜ್ ಕೊಡ್ತೇವೆ. ಶ್ರೀಮದ್ ಆಚಾರ್ಯರ ವಚನದಲ್ಲಿ, ಶ್ರೀಮದ್ ಟೀಕಾಕೃತ್ಪಾದರ ವಚನಗಳಲ್ಲಿ, ವ್ಯಾಸರಾಜರ ವಚನಗಳಲ್ಲಿ, ಮಹಾಜ್ಞಾನಿಗಳ ಮಾತುಗಳಲ್ಲಿ ದೋಷಗಳಿದೆ, ಅದನ್ನು ನಾವು ಸಮರ್ಥನೆ ಮಾಡ್ತೇವೆ ಅಂತ ಯಾರಾದರೂ ತೋರಿಸಿ ಕೊಡಲಿ, ಅವರಿಗೆ ಏನು ಬೇಕೋ ಅದನ್ನು ನಾವು ನೀಡುವುದಕ್ಕೆ ಸಿದ್ಧ. ಉಸಿರಿರೋವರೆಗೆ, ರಕ್ತ ಇರೋವರೆಗೆ ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ, ವ್ಯಾಸರಾಜಾದಿಗಳ ವಚನದಲ್ಲಿ ಯಾವುದೇ ತರಹದ ದೋಷಗಳಿಲ್ಲ. ಅತ್ಯಂತ ಶುದ್ಧವಾದ ಗ್ರಂಥಗಳನ್ನು ಮಾಡಿ ಶುದ್ಧವಾದ ತತ್ವಜ್ಞಾನವನ್ನು ನಮಗೆ ನೀಡಿದ್ದಾರೆ ಅನ್ನುವುದನ್ನ ಸಮರ್ಥನೆ ಮಾಡಿ ಕೊಡ್ತೇವೆ ಅಂತ ಭಾವನೆಯಿಂದ ಅಲ್ಲ, ಅತ್ಯಂತ ಧೈರ್ಯದಿಂದ ಹೇಳ್ತಾ ಇದ್ದೇವೆ. ಇದರ ಬಗ್ಗೆ ನಿಮಗೆ ಪೂರ್ಣವಾದ ವಿಶ್ವಾಸ ಇರಲಿ. ಇಷ್ಟೆಲ್ಲ ಜನರ ಜೊತೆಗೆ ಸಂವಾದ ಇಟ್ಟುಕೊಂಡು ಅವರೆಲ್ಲರ ಸಾಕ್ಷಿಯಾಗಿ ಈ ಮಾತನ್ನ ನಿಮಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೇವೆ. ಈಗ ವಿದ್ವಾಂಸರಾಗಿದ್ದೀರಿ, ಧೈರ್ಯ ಇರಲಿ. ಹೌದಾ ಅಂತನ್ಲೇಬೇಡಿ. ಯಾವುದೇ ತರಹದ ಪೂರ್ವ ಪಕ್ಷಗಳು ಬಂದರೂ ಅದಕ್ಕೆ ಸ್ವಾಗತ, ಚರ್ಚೆಗೆ ಸ್ವಾಗತ, ಪೂರ್ವ ಪಕ್ಷಗಳಿಗೆ ಸ್ವಾಗತ. ಆದರೆ ಸಿದ್ಧಾಂತ ಮಾತ್ರ ಶ್ರೀಮದ್ ಆಚಾರ್ಯರ ಸಿದ್ಧಾಂತವೇ ಸಿದ್ಧಾಂತ. ಶ್ರೀಮದ್ ಟೀಕಾಕೃತ್ಪಾದರು ಹಾಕಿಕೊಟ್ಟ ದಾರಿಯೇ ದಾರಿ ಎನ್ನುವ ನಿಲುವಿನಲ್ಲಿ ಮಾತ್ರ ಎಂದಿಗೂ ನಿಮ್ಮ ಮನಸ್ಸಿನಲ್ಲಿ ವ್ಯತ್ಯಾಸ ಬರುವುದು ಬೇಡ. ಅದಕ್ಕೆ ಇಷ್ಟೆಲ್ಲ ಜನರ ಬೆಂಬಲ ನಿಮಗಿದೆ. ನೀವು ಆ ಕಾರ್ಯವನ್ನು ಮಾಡಿ. ನೀವೆಲ್ಲ ಕೇವಲ ಪ್ರಜೆಗಳಲ್ಲ, ನೀವೆಲ್ಲ ಯೋಧರು, ನೀವೆಲ್ಲ ಸೈನಿಕರು. ಈ ತತ್ವಜ್ಞಾನದ ಕ್ಷೇತ್ರದಲ್ಲಿ, ತತ್ವಜ್ಞಾನ ಹಾಗೂ ಮಿಥ್ಯಾಜ್ಞಾನಗಳ ಯುದ್ಧದಲ್ಲಿ ನೀವು ದೊಡ್ಡ ಯೋಧರು, ಸೈನಿಕರು. ಈ ಒಂದು ಛಲದಿಂದ ಯಾವುದೇ ಸಂದರ್ಭದಲ್ಲಿ ನನ್ನ ದೇಶಕ್ಕೆ ದ್ರೋಹವನ್ನ ಮಾಡದಂತೆ, ದೇಶದ ರಕ್ಷಣೆಗಾಗಿ ಪ್ರಾಣ ಹೋದರೂ ಅಡ್ಡಿ ಇಲ್ಲ, ನಾನು ರಕ್ಷಣೆಯನ್ನು ಮಾಡುತ್ತೇನೆ ಅಂತನ್ನುವ ಪ್ರತಿಜ್ಞೆಯನ್ನ ಯೋಧರು ಹೇಗೆ ಮಾಡ್ತಾರೋ ಹಾಗೆ ಈ ತತ್ವಜ್ಞಾನ ಕ್ಷೇತ್ರದಲ್ಲಿ ಯೋಧರಾದಂತಹ ನೀವೆಲ್ಲ ಆ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಸಿದ್ಧಾಂತದ ಮೇಲೆ ಯಾವುದೇ ರೀತಿಯ ಲೌಕಿಕರ, ವೈದಿಕೇತರರ, ಸ್ವಧರ್ಮೀಯರ, ಅನ್ಯಧರ್ಮೀಯರ, ಸುಮತೀಯರ, ಪರಮತೀಯರ ಯಾವುದೇ ಆಕ್ಷೇಪಗಳು ಬಂದರೂ ಅದಕ್ಕೆ ನಾವು ಸುಮ್ಮನಿರೋದಿಲ್ಲ, ಉತ್ತರವನ್ನು ನೀಡ್ತೇವೆ, ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡ್ತೇವೆ ಅಂತ ಪ್ರತಿಜ್ಞೆಯನ್ನು ಮಾಡಿ, ಇದಕ್ಕೆ ಸಮಾನವಾದಂತಹ ಗುರುದಕ್ಷಿಣೆ ನೀವು ಕೊಡುವುದು ಇನ್ನೊಂದಿಲ್ಲ. ವಿಶ್ವಪ್ರಸನ್ನ ತೀರ್ಥರಿಗೆ, ವಿಶ್ವೇಶ ತೀರ್ಥರಿಗೆ, ವಿದ್ಯಾಮಾನ್ಯ ತೀರ್ಥರಿಗೆ, ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀಮದ್ ಟೀಕಾಕೃತ್ಪಾದರಿಗೆ, ಶ್ರೀಮದ್ ಆಚಾರ್ಯರಿಗೆ, ವೇದವ್ಯಾಸ ದೇವರಿಗೆ ನೀವು ನೀಡುವಂತಹ ಗುರುದಕ್ಷಿಣೆ ಇದೇ ಗುರುದಕ್ಷಿಣೆ. ಇದರೊಳಗೆ ಎರಡು ಮಾತಿಲ್ಲ. ಇದು ನಿಮಗೆ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೂ ಇದು ಸಂದೇಶವಾಗಿದೆ.